ದಯವಿಟ್ಟು ಫಸ್ಟ್ ಟೈಮ್ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ನೋಡಿ. ನನ್ನ ಫೋನ್ ನಂಬರು ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ನಿಮಗೆ ಯಾವುದೇ ಥರ ಇನ್ಫಾರ್ಮೇಷನ್ನ ಕೊಡೋಕೆ ನಾನು ರೆಡಿ ಇದ್ದೀನಿ. ಸೊ ಎಲ್ಲನೂ ಅಷ್ಟೇ, ಗಾಡಿ ಕಂಡೀಷನ್ ಕೂಡ ಯಾವುದೇ ಥರ ತಗೊಂಡೋಗಿ ನಾನು ರಿಪೇರಿ ಮಾಡಿಸ್ಕೊಬೇಕಪ್ಪ ಅನ್ನೋ ಕೆಲಸ ಇರಲ್ಲ. ಆನ್ ರೋಡ್ ಕಂಡೀಷನ್ ಇರುತ್ತೆ, ಬಂದು ಚೆಕ್ ಮಾಡ್ಕೊಬೇಕಷ್ಟೇ. ಸರ್ ಗೋಲ್ಡ್ ಇದೆಯಾ ಸರ್ ಇದು? ಹೌದು ಸರ್, 2018 ಮಾಡಲ ಸರ್ ಇದು. ಟಾಟಾ ಎಸ್ ಗೋಲ್ಡ್ ಇದು ನೋಡಿ ಸರ್. ಇದು ನಮ್ದು ಬಂದು ಕೋಟಿಂಗ್ ಬಂದು 3,25,000 ಹಾಕಿದೆ ಸರ್. ಓಕೆ, ಹೆಚ್ಚು ಕಮ್ಮಿ ಒಂದು 10,000 20,000 ನೆಗೋಷಿಯಬಲ್ ಆಗುತ್ತೆ. 3 ಲಕ್ಷ ಅಂತ ಗ್ಯಾರಂಟಿ. ಓಕೆ ಓಕೆ ಸರ್. ಇನ್ನೊಂದು ಗೋಲ್ಡ್ ಇದೆ, ಸೇಮ್ ಕಲರ್. ಹೌದು ಸರ್, ವೈಟ್. ಸರ್ ಇದು ಯಾವ ಮಾಡಲು? ಇದು ಬಂದು 2018 ಮಾಡಲೇ ಸರ್. ಟಾಟಾ ಎಸ್ ಗೋಲ್ಡ್ 18 ಮಾಡಲೇ ಇದನ್ನು. ಓಕೆ, ಇದು ಸೇಮ್ ನಿಮ್ಗೆ ಒರಿಜಿನಲ್ RC ಕಾರ್ಡ್ ಸಿಗುತ್ತೆ, ಇನ್ಸೂರೆನ್ಸ್ ರನ್ನಿಂಗ್ ಸಿಗುತ್ತೆ, FC ಸಿಗುತ್ತೆ, ಎಲ್ಲ ರನ್ನಿಂಗ್ ಇರೋಂತ ಡಾಕ್ಯುಮೆಂಟ್. 3.5 ಕೋಟಿಂಗ್ ಇದೆ. ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ. ಸೊ ಇದು ಕೂಡ ಇದು ಬಂದು ಮೇನ್ ಟಾಟಾ ಎಸಿ HT ಸರ್. ಇವೆರಡು ಇಟ್ಟೆ ಅಲ್ವಾ ಸರ್? ಇದೇನಿದೆ HT ಎರಡು ಒಂದೇ ಸತಿ ಹೇಳ್ಬಿಡಿ ಸರ್. ಹೌದು ಸರ್, ನೋಡಿ ಸರ್, ಇವೆರಡು ಗಾಡಿ ಇದೆಯಲ್ವಾ. ಇದು ಬಂದು 2018 ಮಾಡಲು. ಇದು ಒಂದು ಕಂಟೈನರ್, ಒಂದು ಟಾರ್ಪಲ್ ಹಾಕಿದ್ದಾರೆ ಇದಕ್ಕೆ. ನೋಡಿ ಸರ್, ಅದು 18 ಮಾಡಲು, ಇದು 17 ಮಾಡಲು. ಓಕೆ, ಅಲ್ಲ 17 ಮಾಡಲು ಟಾರ್ಪಲ್ ಹಾಕಿದ್ದಾರೆ. ಇದು 18 ಮಾಡಲು ಕಂಟೈನರ್ ಇದೆ. ಎರಡು ಸೇಮ್ ಪ್ರೈಸ್, ಹೆಚ್ಚು ಕಮ್ಮಿ ಇದೆಯಾ ಸರ್? 18 ಮಾಡಲು 3.5 ಇದೆ, 17 ಮಾಡಲು 3.20 ಇದೆ. HT ಗಾಡಿ ಬಂದು ಸ್ವಲ್ಪ ಡಿಮ್ಯಾಂಡೆಡ್ ಗಾಡಿ ಸರ್ ನಮ್ಮದು. ಓಕೆ, ಟಾಟಾ ಎಸಿ HT ಬಂದು ಡಿಮ್ಯಾಂಡೆಡ್ ಗಾಡಿ. ಒಂಥರ ಇದು ಬಡವರು ಬಾದಾಮಿ ಇದ್ದಂಗೆ. ಹೌದೌದು, ಟಾಟಾ ಎಸಿ ಬಡವರು ಬಾದಾಮಿ ಇದ್ದಂಗೆ. ಮೇಂಟೆನೆನ್ಸ್ ಕಮ್ಮಿ. ನೀವು ಬರೀ ಎಲ್ಲೇ ಗಾಡಿ ನಿಂತಲ್ಲಿ ಒಂದ್ ತಳ್ಳು ಉಳ್ಳಾಕೋ ಗಾಡಿ ರಿಪೇರಿ ಮಾಡೋದು ರಿಸ್ಕ್ ಇರಲ್ಲ. ನೆಗೋಷಿಯಬಲ್ ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಿ ಸರ್. ಸರ್, ಸೊ ಇಲ್ಲಿ ಕಾರ್ಗಳಿಗಿಂತ ಈ ಸತಿ ಗೂಡ್ಸ್ ವೆಹಿಕಲ್ಸ್ ಜಾಸ್ತಿ ಇದೆ ಸರ್. ಹೌದು ಸರ್, ಇನ್ನೊಂದು ಇದೆ ಸರ್, ನಮ್ಮಲ್ಲಿ ಯಾವ್ದು ಮೂವ್ಮೆಂಟ್ ಆಗುತ್ತೆ ಆ ಗಾಡಿಗಳು ತರಿಸ್ತೀವಿ ಸರ್ ನಾವು. ಜಾಸ್ತಿ ರಿಕ್ವೈರ್ಮೆಂಟ್ ಯಾವ್ದು ಇರುತ್ತೆ ಆ ಗಾಡಿಗಳು ನಮ್ಗೆ ಕ್ಲೈಂಟ್ಗಳ್ದಾಗ್ಲಿ ಎಲ್ಲೇದಾಗ್ಲಿ ರಿಕ್ವೈರ್ಮೆಂಟ್ ಇರೋಂತ ಗಾಡಿಗಳು ಜಾಸ್ತಿ ತರಿಸ್ತೀವಿ ನಾವು ಸರ್. ಅದು ಸರ್ 2018 ಮಾಡಲು ಸರ್. ಇದೊಂದು ಸೇಮ್ ಟಾಟಾ ಎಸ್ HT 2018 ಮಾಡಲು 3.5 ಲಕ್ಷ ಕೋಟಿಂಗ್ ಇದೆ. ಎಷ್ಟಾಗುತ್ತೆ ನೆಗೋಷಿಯಬಲ್ ಅಷ್ಟು. ಅದು ವಿತ್ ಕಂಟೈನರ್. ಹೌದು ಸರ್, ಯಾರಾದ್ರೂ ಪಾರ್ಸಲ್ ಕೊರಿಯರ್ ಓಡಿಸೋರು ಇದ್ರೆ ತುಂಬಾ ಯೂಸ್ ಆಗುತ್ತೆ. ತಗೊಂಡೋಗಿ ತಿಸನೆ ಅವ್ರು ಏನು ರೆಡಿನೇ ಮಾಡ್ಸ್ಕೊಳಂಗಿಲ್ಲ, ಎಲ್ಲ ರೆಡಿ ಇದೆ. ಸರ್ ಮಹೇಂದ್ರ ಇದು ಮ್ಯಾಕ್ಸಿಮೋ ಅಂತ ಸರ್, ಮಹೇಂದ್ರ ಮ್ಯಾಕ್ಸಿಮೋ ಅಂತಾರೆ ಇದನ್ನ. ಇದು ಬಂದು 2011 ಮಾಡಲು ಸರ್. ನಿಮ್ಗೆ ಕಮ್ಮಿ ಬಜೆಟ್ ಕೆಲವರು ಕೇಳ್ತಾರೆ, ಕಮ್ಮಿ ಬಜೆಟ್ ಅಲ್ಲಿ ನಮ್ ಗಾಡಿ ಬೇಕು ಸರ್ ಅಂತ ಕೆಲವರು ಬರ್ತಾರೆ. ಇವಾಗ ಮೈಂಡ್ ಸೆಟ್ ಆಗ್ಬಿಟ್ಟಿರ್ತಾರೆ ಸರ್, ಶ್ರೀರಾಮ ಅಂದ್ರೆ ತಗೊಬೇಕು ಅಂತ. ಸೀಸಿಂಗ್ ಗಾಡಿಗಳು ಇರ್ತವೆ, ನಮ್ಗೆ ಈ ರೈಟ್ ಬಜೆಟ್ ಅಲ್ಲೇ ಬೇಕು ಅಂತ ಅವ್ರ ಮೈಂಡ್ ಸೆಟ್ ಆಗ್ಬಿಟ್ಟಿರ್ತದೆ. ಅವಾಗ ಏನ್ ಮಾಡ್ತೀವಿ ನಾವು ಅಂತರ್ಗೆ ಇಂತ ಗಾಡಿಗಳು 1.5 ಲಕ್ಷ, 1.20 ಈ ರೇಂಜ್ ಅಲ್ಲಿ ಕೇಳ್ತಾರೆ. ಈ ಗಾಡಿಗೆ ನಾವು ಕೋಟಿಂಗ್ ಮಾಡಿರೋದು 2011 ಮಾಡಲು 1.5 ಲಕ್ಷ ಕೋಟಿಂಗ್ ಮಾಡಿದ್ವಿ. ಬರೀ 1.5 ಲಕ್ಷ. ಬರೀ 1.5 ಲಕ್ಷ. ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 20 ರಿಂದ 25,000 ನೆಗೋಷಿಯಬಲ್ ಕೊಡ್ತೀವಿ ಗಾಡಿ. ಹಂಗಾದ್ರೆ 1.20 1.30 ಸಿಗುತ್ತೆ. 1.30 ಗಾಡಿ ಕೊಡ್ತೀವಿ. ಓ ಸೂಪರ್ ಸರ್. ಹಂಗಾದ್ರೆ ಈ ಗೂಡ್ಸ್ ವೆಹಿಕಲ್ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ನೋಡಿ, 1.20 1.30 ಗಾಡಿ ಸಿಗುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ. ಸೊ ನೋಡಕ್ಕಂತೂ ಹೊಸ ಗಾಡಿ ಇದ್ದಂಗಿದೆ. ಸೊ ತಡ ಮಾಡಬೇಡಿ, ಬಂದು ವಿಸಿಟ್ ಕೊಡಿ ಸರ್. ಇದು ಸರ್ ಇದು ಬಂದು 2020 ಮಾಡಲು ಸರ್, ಮಹೇಂದ್ರ ಸುಪ್ರೋ ಸರ್. ಇದು ಸುಪ್ರೋ ಮ್ಯಾಕ್ಸಿ ಟ್ರಕ್ ಅಂತಾರೆ ಇದು. ಓಕೆ, ಇದು ಸ್ವಲ್ಪ ಡಿಮ್ಯಾಂಡೆಡ್ ಗಾಡಿ. ಇದು ಒಳ್ಳೆ ಮೈಲೇಜ್ ಗಾಡಿನೂ ಹೌದು. ಇದು ಮೈಲೇಜ್ ಕೊಡುತ್ತೆ. ಇದು ಬಂದು ನಿಮ್ಗೆ 2020 ಮಾಡಲು. ಇದು ಕೋಟಿಂಗ್ ಬಂದು 3.5 ಲಕ್ಷ ಇದೆ ಸರ್. ಓಕೆ, ನೆಗೋಷಿಯಬಲ್ ಅಲ್ಲಿ ಕೊಡ್ತೀವಿ. ಓಕೆ, ಸೇಮ್ ಗಾಡಿ ಅಲ್ವಾ ಸರ್? ಸೇಮ್ ಸರ್, ಎರಡು ಗಾಡಿ ಒಂದೇ ಸೇಮ್ ಏನೇ, ಸೇಮ್ ಮಾಡಲ್ ಗಾಡಿಗಳೇ. ಅದಕ್ಕೆ ಕಂಟೈನರ್ ಇದಿಲ್ಲ, ಇದಕ್ಕೆ ಟಾರ್ಪಲ್ ಇಲ್ಲ, ಇದಕ್ಕೆ ಟಾರ್ಪಲ್ ಇದೆ. ಓಕೆ, ಸರ್ ಇದು ಬುಲೆರೋ ಬಂದು ಮ್ಯಾಕ್ಸ್ ಪಿಕಪ್ ಸರ್. ಇದು ಓಕೆ 2022 ಡಿಸೆಂಬರ್ 2 ಸರ್. 23ಕ್ಕೆ ಒಂದು 3 ದಿವಸ ಕಮ್ಮಿ. ಹೊಸ ಗಾಡಿ ಮ್ಯಾಕ್ಸ್ ಪಿಕಪ್. ಹೌದು, ಸಿಟಿ 3000 VXI ಅಂತಾರೆ ಅದನ್ನ. ಸೊ ಅದು ತೋರಿಸ್ಬಿಡ್ತೀವಿ ಸರ್. ಅಲ್ಲಿದೆ ನೋಡಿ ಸರ್, ಸಿಟಿ 300 VXI. ಸೊ ಇದು ಮಾಡಲ್ 2022 ಮಾಡಲ್, 23 ರಿಜಿಸ್ಟ್ರೇಷನ್. ಓಕೆ, ಇದು ಬಂದು ನಮ್ದು ಕಂಪ್ನಿ ಕೋಟಿಂಗ್ ಬಂದು 7.5 ಲಕ್ಷ ಇದೆ ಸರ್. ಓಕೆ, ಎಷ್ಟು ನೆಗೋಷಿಯಬಲ್ ಆಗುತ್ತೆ ಸರ್? ಇದು ಶೋರೂಮ್ ರೇಟ್ ಎಷ್ಟಿದೆ ಸರ್? ಸರ್ ಇದು ಶೋರೂಮ್ ರೈಟ್ ಬಂದು ನಿಮ್ಗೆ 9.25 ಏನೋ ಇದೆ. ಓಕೆ, 9.25 ಲಕ್ಷ ಇದೆ. ಅಂದ್ರೆ ಶೋರೂಮ್ ಅಲ್ಲಿ ನಿಮ್ಗೆ ವಿತೌಟ್ ಕ್ಯಾಬಿನ್ ಬರ್ತದೆ. ಕ್ಯಾಬಿನ್ ಅಲ್ಲ, ಬಾಡಿ ಇದೇನಿದೆ ಇಲ್ಲ, ಈ ಬಾಡಿ ಪೀಸ್ ಬರಲ್ಲ, ಬರೀ ಈ ಲೋಡ್ ಬಾಡಿ ಮಾತ್ರ ಬರುತ್ತೆ. ಅದೆಲ್ಲ ನಾವು ಕಟ್ಸ್ಕೊಬೇಕಾದ್ರೆ ಎಕ್ಸ್ಟ್ರಾ 50,000 ಬೇಕಾದ್ರು. ಇದು ವಿತ್ ರೆಡಿ ಇದೆ. 7 ಲಕ್ಷಕ್ಕೆ ರೆಡಿ ಅಪ್ರೂವಲ್ ಕೊಡ್ತೀವಿ ಸರ್. ಹಾಗಾದ್ರೆ ಹೆಚ್ಚು ಕಮ್ಮಿ 2.5 ಲಕ್ಷ 3 ಲಕ್ಷ ಖಂಡಿತ. 7 ಲಕ್ಷಕ್ಕೆ ರೆಡಿ ಅಪ್ರೂವಲ್ ಇದೆ. ಯಾರಿಗಾರು ನೋಡಿ ಸರ್, ಯಾರು ನೋಡಿ ಈ ಗಾಡಿ ರೆಡಿ ಇದ್ರೆ ಬಂದು ತಗೊಳಲಿ ಸರ್. 7 ಲಕ್ಷಕ್ಕೆ ರೆಡಿ ಅಪ್ರೂವಲ್ ಇದೆ. ಆಮೇಲೆ ಇನ್ನೊಂದ್ ವಾರಕ್ಕೆ ತಗೊಳ್ಳೋಣ, 15 ದಿನಕ್ಕೆ ತಗೊಳ್ಳೋಣ ಅಂದ್ರೆ ಈ ಗಾಡಿಗಳು ಸಿಗಲ್ಲ, ನಿಮ್ಗೆ ಚೇಂಜ್ ಆಗ್ತಾ ಇರ್ತವೆ. ಖಂಡಿತ ಸರ್, ಗಾಡಿಗಳು ಇವಾಗ ಇದ್ದಿದ್ದು ನಾಳೆ ಇರಲ್ಲ. ನೀವು ಬೇಕು ಅನ್ನೋರು ಇಮಿಡಿಯೇಟ್ ನೀವು ಗಾಡಿ ನೋಡಿ, ನಂಬರ್ ನೋಡಿ ಬೇಕಾದ್ರೆ ಕಾಲ್ ಮಾಡಿ ಬುಕ್ ಮಾಡ್ಕೊಬಹುದು. ಸೊ ನೀವು ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಲೇಟ್ ಆದ್ರೆ ನಿಮ್ಗೆ ಬೇರೆ ಗಾಡಿ ಸಿಗುತ್ತೆ, ಇವು ಸಿಗುತ್ತೆ ಸರ್. ಆದ್ರೆ ಬೇರೆ ಗಾಡಿ ಸಿಗುತ್ತೆ. ನಾವು ತೋರಿಸಿರೋ ಗಾಡಿ ಕೆಲವರು ಕೇಳ್ಬಿಡ್ತಾರೆ. ಈಗ ನಾವು ಇದ್ರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀವಿ, ಅವ್ರೇಂತ ಕೇಳಿದ್ರೆ ಸರ್ ಅವತ್ತು ಆ ಗಾಡಿ ನೋಡಿದೆ, ಇಲ್ಲ ಅವ್ರು ಬರೋಷ್ಟಲ್ಲಿ 15 ದಿವಸ ಆಗ್ಬಿಟ್ಟಿರ್ತಾರೆ. ಅಷ್ಟಲ್ಲಿ ನಮ್ಗೆ 15 ಗಾಡಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಹೆಂಗಂದ್ರೆ ಫಾಸ್ಟ್ ಮೂವಿಂಗ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈವೆಂಟ್ ಕಂಟಿನ್ಯೂಸ್ ಈವೆಂಟ್ ನಡೀತಾ ಇಲ್ಲ ಸರ್.
ನೆಗೋಷಿಯಬಲ್ ರೈಟ್ ಇರುತ್ತೆ. ಹೌದು ಹೌದು ಡೈಲಿ ಕಸ್ಟಮರ್ ವಿಸಿಟಿಂಗ್ ಮಾಡ್ತಾ ಇರ್ತಾರೆ. ಗಾಡಿ ಅವಾಗಲೇ ಇಷ್ಟ ಆಯ್ತು ಅಂದ್ರೆ ಅವಾಗಲೇ ಕಸ್ಟಮರ್ಗೆ ನಾವು ಬುಕಿಂಗ್ ಮಾಡಿಸ್ಕೊಳ್ಬೇಕಾದ್ರೆ ಮಾಡ್ಬೋದು. ಸರ್ ಇನ್ನೊಂದು ಬೊಲೆರೋ ಸರ್ ಇದು ಬಂದು ನೋಡಿ ಸರ್, ಕಂಟೈನರ್ ಕಂಟೈನರ್ ಗಾಡಿ ರೆಡಿ ಇರೋಂತ ಗಾಡಿ 2018 ಮಾಡಲು ಸರ್. ಹಾ. ಒರಿಜಿನಾಲಿಟಿ ಐತೆ ಸರ್ ಗಾಡಿ ಇದು. ಓಕೆ 2018 ಮಾಡಲು ಒರಿಜಿನಾಲಿಟಿ ಐತೆ. ಹ್ಮ್. ಇದು ಬಂದು ಬುಲೆರೋ ಪಿಕಪ್ 1.7. ಓಕೆ ಇದೇನಿದೆ ನೋಡಿ ಸರ್, ಇದು ತೋರಿಸಿ ಇದನ್ನ. ಬುಲೆರೋ ಪಿಕಪ್ ಎಕ್ಸ್ಟ್ರಾ ಲಾಂಗ್ 1.7 ಅಂತಾರೆ ಇದು. ಈ 1.7 ಎಕ್ಸ್ಟ್ರಾ ಲಾಂಗ್ ಏನ್ ಗಾಡಿ ಇದೆ, ಈ ಗಾಡಿಗೆ ಫುಲ್ ಡಿಮ್ಯಾಂಡೆಡ್ ಗಾಡಿ. ಓಕೆ ಓಕೆ ಇದು ಬಂದು ನಮ್ದು ಕಂಪ್ನಿ ಕೋಟಿಂಗ್ ಬಂದು 8 ಲಕ್ಷ ಕೋಟಿಂಗ್ ಮಾಡಿದೀವಿ. 8 ಲಕ್ಷ 8 ಲಕ್ಷ ಕೋಟಿಂಗ್ ಮಾಡಿದೀವಿ. ಹಾ. ಕಮ್ಮಿ ಅಂದ್ರೂ ನಿಮ್ಗೆ ಒಂದ್ 40 ರಿಂದ 50 ಸಾವಿರ ಇದ್ರಲ್ಲಿ ನೆಗೋಷಿಯಬಲ್ ಸಿಗುತ್ತೆ 100%. ಓಕೆ ಸರ್ ಇನ್ನೊಂದು ಲೈಲ್ಯಾಂಡ್ ದೋಸ್ತಿ ಇದೆ ಸರ್. ಲೈಲ್ಯಾಂಡ್ ನೋಡಿ ಸರ್, ಎಲ್ಲರಿಗೂ ದೋಸ್ತು sir ಇದು. ನಮ್ ಡಿಮ್ಯಾಂಡೆಡ್ ಗಾಡಿ ಇರೋದು ಒಂದೇ ಒಂದ್ ಗಾಡಿ ಐತೆ. ಅದೇ ಇದು ಎಲ್ಲರಿಗೂ ದೋಸ್ತಿ ಇದು. ಇದೆಲ್ಲ ಒಂಥರ ದೋಸ್ತಿ ಇದ್ದಂಗೆ, ದೋಸ್ತಿಗಳಿದ್ದಂಗೆ. ಹೌದು sir. ದೋಸ್ತು 2016 ಮಾಡಲು ಸರ್. ಓಕೆ ಕಂಪ್ನಿ ರೈಟ್ ಕೋಟಿಂಗ್ ಬಂದ್ ನಾವು 5 ಲಕ್ಷ ಹಾಕಿದೀವಿ. ಹಾ. ಬಂದ್ರೆ ಒಂದ್ 20 ರಿಂದ 25 ಸಾವಿರ ನೆಗೋಷಿಯಬಲ್. Negotiable 4.75 100% ಅಪ್ರೂವಲ್ ಬರುತ್ತೆ. ನಮ್ ಕಡೆಯಿಂದ ಬನ್ನಿ, ಚಾನಲ್ ಕಡೆಯಿಂದ ಚಾನಲ್ ಇನ್ನೊಂದು ಕಡೆಯಿಂದ 5 ಸಾವಿರ ಕಮ್ಮಿ ಸಿಗುತ್ತೆ. ಖಂಡಿತ ಸರ್, 100% ಕೊಡಿಸ್ತೀವಿ ನಾವು. ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಸರ್. ಸರ್ 3 ವೀಲರ್ ಆಟೋ ಕೇಳೋ ಆಟೋಗಳಿದೆ ನೋಡಿ ಸರ್. 2000 ಇದು 28 ಅಲ್ಲ, 2019 ಸರ್ ಇದು. ಇದು 2019 ಬಂದು ಇದು CNG ಸರ್. ಇದು CNG ನೇ ಇದು. CNG ಪೆಟ್ರೋಲ್, ಓಕೆ ಓಕೆ ಡೀಸೆಲ್ ಗಾಡಿ ಅಲ್ಲ, CNG ಪೆಟ್ರೋಲ್. ಪೆಟ್ರೋಲ್ ಯಾರಾದ್ರೂ ಕೆಲವರು ಲೈಕ್ ಮಾಡ್ತಾರೆ ಸಿಟಿ ಕಡೆ. ಇಲ್ಲ ಇವಾಗ ಮೈಲೇಜ್ ಜಾಸ್ತಿ ಕೊಡುತ್ತಲ್ವ ಸರ್. CNG ಒಳ್ಳೆ ಮೈಲೇಜ್ ಇದೆ, ಅದರಿಂದ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಮುಂದಕ್ಕೆ ಎಲ್ಲಾನು ಸ್ವಲ್ಪ ಮೂವ್ಮೆಂಟ್ ಇರೋದು CNG ನೇ ಸರ್. ಹೌದೌದು ಸರ್. ಅದು ಸರ್ ಇದು ಬಂದು 2020 ಮಾಡಲು ಸರ್. ಓಕೆ ಡೀಸೆಲ್ ಗಾಡಿ ಇದು. 3 ವೀಲರ್ ಕಂಟೈನರ್ ಯಾರಾದ್ರೂ ಇಷ್ಟಪಡೋದಿದ್ರೆ ಡೀಸೆಲ್ ವೆಹಿಕಲ್. ಹೌದು ಸರ್, ಎಕ್ಸ್ಟ್ರಾ LDX ಇದು. ಓಕೆ ಅಪೆ ಎಕ್ಸ್ಟ್ರಾ LDX ಅಂತಾರೆ ಇದು. 2020 ಮಾಡಲು ಸರ್. 2 ಲಕ್ಷ ಕೋಟಿಂಗ್ ಇದೆ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು 10 ರಿಂದ 20 ಸಾವಿರ ನೆಗೋಷಿಯಬಲ್ ಅದ. ಓಕೆ ಸರ್ ಸೂಪರ್ ಸರ್. ಸೊ ಪ್ಯಾಸೆಂಜರ್ ಗಾಡಿ ಒಂದಿದೆ ಸರ್, ಮಹೇಂದ್ರ ಒಂದ್ ಗಾಡಿ ಐತೆ ನೋಡಿ ಸರ್, ಪ್ಯಾಸೆಂಜರ್ ಗಾಡಿ. 2018 ಎಲ್ಲೋ ಬೋರ್ಡ್ ಮಾಡಲು ಸರ್. ಎಲ್ಲೋ ಬೋರ್ಡ್ ಗಾಡಿ ಸರ್. ಹೌದು ಸರ್, ಎಲ್ಲೋ ಬೋರ್ಡ್ ಇದು. ಪ್ಯಾಸೆಂಜರ್ ಒಡೆ ಗಾಡಿ 2018 ಮಾಡಲಿ ಇದು. ಸರ್ ಒರಿಜಿನಲ್ ಸರ್ ಇದು. ಸರ್ ಇದು ಬಂದು 7 ಸೀಟರ್. 7 ಸೀಟರ್. ಹೌದು. ಓಕೆ 2018 ಯಾರಾದ್ರೂ ಸ್ಕೂಲ್ ಮಕ್ಕಳನ್ನ ಏನಾದ್ರು ಪಿಕಪ್ ಇದ್ರೆ ಖಂಡಿತ ಯೂಸ್ ಆಗುತ್ತೆ. ಆಮೇಲೆ ಕ್ಯಾಂಟೀನ್ ವರ್ಕ್ ಮಾಡೋರು, ಕ್ಯಾಂಟೀನ್ ವರ್ಕ್, ಬಾಡಿಗೆ ಮಾಡೋರು, ಬಾಡಿಗೆ ಮಾಡೋರು ಸ್ವಲ್ಪ ಯೂಸ್ ಆಗುತ್ತೆ ನೋಡಿ. ಯಾರಾದ್ರೂ 2.5 ಇದೆ. 18 ಮಾಡಲು ಸರ್. 2.5 ಇದೆ. ಓಕೆ ನಿಮ್ಗೊಂದು 2 ಲಕ್ಷಕ್ಕೆ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಸೊ ಈ ತರ ಆಫರ್ ನಮ್ಗೆ 2 ಲಕ್ಷ ಗ್ಯಾರಂಟಿ. ಮಾರ್ಕೆಟ್ ಅಲ್ಲಂತೂ ಗ್ಯಾರಂಟಿ ಸಿಗಲ್ಲ ಆ ರೇಟಿಗೆ. ಸರ್ ಇದು ನಮ್ಮ ಹಳೆ ಸಿಂಹ ಸರ್ ಇದು. ಹೌದು ಸರ್, ಇದು ಸಫಾರಿ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬಂದ್ರು ನಾವು ಚಿಕ್ಕ ಹುಡುಗರು ಇದ್ದಾಗ್ಲಿ ಅದೇ ಅದಕ್ಕೆ ಹೇಳ್ತಾ ಇದೀನಿ. ಸಫಾರಿ ಹೆಸರು ಕೇಳಿದ್ವಿ ಅವಾಗ. 2010 ಮಾಡಲು ಸರ್ ಇದು. ಸೊ ಈಗ ಫಾರ್ಚುನರ್ ಇದ್ದಷ್ಟು ರೇಂಜ್ ಅವಾಗ ಇದಕ್ಕೆ ಆ ಟೈಮಲ್ಲಿ ಇತ್ತು ಬಿಡಿ ಸರ್. ಇದು ಫಾರ್ಚುನರ್ ಇವಾಗ ಏನ್ ರೇಂಜ್ ಐತೆ ಆ ರೇಂಜ್ ಅಲ್ಲಿ ಸಫಾರಿ ಸಫಾರಿ ಅಂದ್ರೆ ಆ ಟೈಮ್ಗೆ 2010 ಮಾಡಲು ಸರ್. ಇದು ಸೆಕೆಂಡ್ ಓನರ್ ಗಾಡಿ ಸರ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಸೆಕೆಂಡ್ ಗಾಡಿ ಇದು. ಇದು ಬಂದು ನಮ್ ಕಡೆಯಿಂದ 3 ಲಕ್ಷ ಕೋಟಿಂಗ್ ಮಾಡಿದೀವಿ. ಓಕೆ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಷ್ಟು ನೆಗೋಷಿಯಬಲ್ ಆಗುತ್ತೆ ಖಂಡಿತ. ಸೊ ಅದು 100% ಸೇಲ್ ಅಂತಾನೆ ಬಂದಿದೆ. ಇಮಿಡಿಯೇಟ್ ಸೇಲ್ ಆಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ. 2015 ಮಾಡಲು ಜೈಲೋ ಸರ್, 7 ಸೀಟರ್ ಗಾಡಿ. ಓಕೆ 15 ಮಾಡಲು ಜೈಲೋ. 2 ಗಾಡಿನೂ ತೋರಿಸ್ಬಿಡಿ ಸರ್. 2 ಗಾಡಿ ಇದೆ, ಒಂದು ವೈಟ್, ಇದು ಸಿಲ್ವರ್. ಹೌದು, ಅದು ಸಿಲ್ವರ್ ಗಾಡಿ. ಎಲ್ಲೋ ಬೋರ್ಡ್, 2 ಎಲ್ಲೋ ಬೋರ್ಡ್ ಗಾಡಿಗಳೇ ಸರ್. ಅದು 16 ಮಾಡಲು, ಇದು 5 ಮಾಡಲು ಸರ್. ಓಕೆ ಸಿಲ್ವರ್ ಗಾಡಿ 16, ಇದು 15, ವೈಟ್ ಗಾಡಿ 15 ಮಾಡಲು. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಏನಿಲ್ಲ, ನಿಮ್ಗೆ ಒಂದು 2.5 ಲಕ್ಷ ಸಿಗುತ್ತೆ ಸರ್. ಅದು 2 ಗಾಡಿನೂ. 2 ಗಾಡಿನೂ ಒಂದು 2.5 ಲಕ್ಷ. 2.5 ವಿತ್ ನೆಗೋಷಿಯಬಲ್ ಸಿಗುತ್ತೆ ಅಲ್ಲ ಸರ್? ಖಂಡಿತ. ಓಕೆ ಸರ್. ಸರ್ ಯಾರಾದ್ರೂ ಕಡಿಮೆ ಬಡ್ಜೆಟ್ ಅಲ್ಲಿ ಅಂದ್ರೆ ಲರ್ನರ್ ಡ್ರೈವರ್ಸ್ ಇದ್ರೆ, ಸೊ ಓಡಿಸ್ಕೊಳಕಂತ ಒಂದು ಸಣ್ಣ ಗಾಡಿಗಳಿದಾವೆ, ಹಳೆ ಗಾಡಿಗಳು. ಏನ್ ಸರ್ ರೇಟ್ ಇವೆಲ್ಲ? 2001 ಮಾಡಲು ಸರ್ ಇದು. 2001 ಹುಂಡೈ ಸೊನಾಟಾ ಅಂತಾರಲ್ಲ, ಹಳೆ ಕಾಲದ ಗಾಡಿಗಳು ಇವೆಲ್ಲ. ಒಳ್ಳೆ ಡಿಮ್ಯಾಂಡೆಡ್ ಗಾಡಿ ಅವಾಗಿನ ಕಾಲದಲ್ಲಿ. ಒಂಥರ ಬೆಂಚ್ ಇದ್ದಾಗಿದೆ. ನೋಡಕ್ ನೋಡಿ ಸರ್, ನೋಡಕ್ಕೆ ಹೌದೌದು ಬೆಂಚ್ ಇದ್ದಾಗಿದೆ. 2 ಲಕ್ಷ ಇದೆ ಸರ್. ಅದೇ 1.75 ಕೊಡ್ತೀವಿ ಸರ್ ಈ ಗಾಡಿ. 1.75. 1.75ಕ್ಕೆ 2 ಲಕ್ಷ ಇದೆ. ಗಾಡಿ ಮಾತ್ರ ಲಕ್ಸರಿ ಗಾಡಿ. ಅದೇ ನೋಡಿದ್ರೆ ಆತರ ಅನಿಸ್ತಾ ಇದೆ. ಗಾಡಿ ಲೆಂತ್ ನೋಡಿ ಸರ್ ಎಷ್ಟು. ಹೌದೌದು ಅದೇ ನಾನು ಕೇಳ್ತಾ ಇದೀನಿ. ಬೆಂಚ್ ಗಾಡಿ ಇದ್ದಂಗಿದೆ. ಚೆನ್ನಾಗಿದೆ ಸರ್. ಸರ್ ಲುಕ್ಗೆ ಕೊಡ್ಬೇಕು ದುಡ್ಡು. ಸುಮ್ಮನೆ ಮನೆ ತಾವ್ ನಿಲ್ಸ್ಕೊಂಡ್ರೆ ಸಾಕು ಸರ್. ಟೈರ್ ಎಲ್ಲ ಹೊಸ ಟೈರ್ ಹಾಕಿದ್ದಾರೆ. ಏನು ಖರ್ಚಿಲ್ಲ. ತಗೊಂಡೋಗಿ ಪೆಟ್ರೋಲ್ ವೇರಿಯಂಟ್. ಸೊ 1.75 ಹೇಳ್ತಿದ್ದಾರೆ. ಇನ್ನು ನೆಗೋಷಿಯಬಲ್ ಆಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಕಮ್ಮಿ ಆಗುತ್ತೆ ಸರ್. ಆಲ್ಟೋ ಇದೆ ಸರ್, ಇದು KTN. ಆಲ್ಟೋ KTN ಸರ್ 2015 ಮಾಡಲು ಸರ್. ಓಕೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ. ನಿಮ್ಗೆ ಏನಿಲ್ಲ ಅಂದ್ರೆ 2.5 ಕೋಟಿಂಗ್ ಮಾಡಿದೀವಿ ನಾವು. ಒಂದು 2 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. 2 ಲಕ್ಷಕ್ಕೆ ಖಂಡಿತ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಒಂದು 5 ಸಾವಿರ ಹಿಂದೆ ಮುಂದೆ ಆಗುತ್ತೆ. ಸೊ ಇಲ್ಲಿಂದ
ಎಲ್ಲೋ ಬೋರ್ಡ್ ಸರ್ ಇಡ್ಸು ಒಳ್ಳೆ ಹೌದು sir. ಡಿಮ್ಯಾಂಡ್ ಗಾಡಿ 2015 ಮಾಡ್ಲು ಸರ್ ಇದು. 15 ಮಾಡ 15 ಮಾಡ್ಲು. ಓಕೆ ಕಂಪ್ನಿ ರೇಟ್ ನಾವು 2.5 ಲಕ್ಷ ಕೋಟಿಂಗ್ ಮಾಡಿದೀವಿ ಸರ್. 2.5 ಲಕ್ಷ ಕೋಟಿಂಗ್ ಮಾಡಿದೀವಿ. ನೆಗೋಷಿಯಬಲ್ ಆಗುತ್ತೆ 10 ರಿಂದ 20 ಸಾವಿರ ಕೋಟಿಂಗ್ ನಿಮ್ಗೆ ನೆಗೋಷಿಯಬಲ್ ಕೊಡ್ತೀವಿ. ಸೊ ಓಕೆ ಸರ್ ಅದೇ ತರ ನೋಡಿ ಸರ್, ಇದು ವೈಟ್ ಬೋರ್ಡ್ ಸ್ವಿಫ್ಟ್ ಸರ್. ಶಿಫ್ಟ್ 2000 ಸ್ವಲ್ಪ ಡಿಮ್ಯಾಂಡ್ ವೆಹಿಕಲ್ ಹೌದು ಸರ್. ಸಿಗಲ್ಲ ಮಾರ್ಕೆಟ್ ಅಲ್ಲೂ ಕೂಡ 2014 ಮಾಡ್ಲು ಸರ್ ಇದು. 14 ಮಾಡಲ ಹೌದು 2014 ಮಾಡ್ಲು 4.5 ಲಕ್ಷ ನಾವು ಕೋಟಿಂಗ್ ಮಾಡಿದೀವಿ. ಓಕೆ 4.5 ಲಕ್ಷ ನೆಗೋಷಿಯಬಲ್ ಎಷ್ಟಾಗುತ್ತೆ ಅಷ್ಟು ನಾವು ನೆಗೋಷಿಯಬಲ್ ಕೊಡ್ತೀವಿ ನಿಮಗೆ. ಓಕೆ ಸರ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸಿಗುತ್ತೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಖಂಡಿತ. ಓಕೆ ಡಿಸೈರ್ ಇದೆ ಇದೇ ಒಂದು ನೋಡಿ ಸರ್ Yellow board. 2019 ಮಾಡ್ಲು ಸರ್ ಇದು. ಸೊ ಈ ಗಾಡಿಗಳು ಯಾರಿಗಾದ್ರೂ ಬೇಕು ಅಂದ್ರೆ ನಂಬರ್ ನೋಡಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಸೊ ಇಲ್ಲಿಗೆ ಬಂದು ಖಂಡಿತ ಸರ್, ಮಾತಾಡ್ಕೊಂಬೋದು. ನೀವು ಯಾವಾಗ ಬೇಕಾದ್ರೆ ಎನಿ ಟೈಮ್ ಬರ್ಬೋದು. ಈವೆಂಟ್ ದಿವಸ ಬಂದ್ರೆ ಇನ್ನೂ ಒಳ್ಳೇದು. ಈವೆಂಟ್ ಅಲ್ಲಿ ನಿಮ್ಗೆ ಬೆಸ್ಟ್ ಆಫರ್ ಅಲ್ಲಿ ಸಿಗ್ತಾವ ಗಾಡಿಗಳು. ಬೇರೆ Sir. ದಿವಸ ಬರೋದಕ್ಕಿಂತ ಈವೆಂಟ್ ಅಲ್ಲಿ ಬಂದಾಗ ನಿಮ್ಗೆ ಒಳ್ಳೆ ಬೆಸ್ಟ್ ಆಫರ್. 2019 ಮಾಡ್ಲು ಸರ್. ಸೊ ಇಲ್ಲಿ ನಂಬರ್ ನೋಡಿ, ಇದು 1134 ಅದು 1136 ಬರೇ ಒಂದೇ Number ನಂಬರ್ ಚೇಂಜ್ ಆಗಿದೆ ನೋಡಿ ಸರ್. ತುಂಬಾ ಚೆನ್ನಾಗಿದೆ. 2 ಗಾಡಿ ಇದಾವೆ ಸೇಮ್ ಕಲರ್ ವೈಟ್ ಕಲರ್ 2019 ಮಾಡ್ಲು ಸರ್, 2 ಗಾಡಿನೂ. 2 ಗಾಡಿನು ಹೌದು Sir, 5.5 ಏನ್ ಲಕ್ಷ price ಕೋಟಿಂಗ್ ಮಾಡಿದೀವಿ ಸರ್ ನಾವು. ಎಷ್ಟು ಸರ್? 5.5 ಲಕ್ಷ ಕೋಟಿಂಗ್ ಮಾಡಿದೀವಿ. 5.5 ಲಕ್ಷ ನಿಮಗೆ negotiable ಆಗುತ್ತೆ. ನೆಗೋಷಿಯಬಲ್ 100% 20,000 ತನಕ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸೊ ನೀವು ಇಲ್ಲಿ ಈವೆಂಟ್ ಸರ್ ಬಂದ್ರೆ ಇದೇ ಮಾಡ್ಲು ಗಾಡಿ ನೀವು 19 ಮಾಡ್ಲು ಹೊರಗಡೆ ವಿಚಾರಿಸಿ ಸರ್, 5.5 ಕಮ್ಮಿ ಕೊಡಲ್ಲ. 5.5 ಮೇಲಿಂದೇನೆ, ಓಕೆ 5.5 ಕಮ್ಮಿ ಕೊಡಲ್ಲ ಸರ್. ಇದು ಬಂದು 2018 ಮಾಡ್ಲು ಗಾಡಿ ಸರ್. ಓಕೆ ಕಂಪ್ನಿ ಕೋಟಿಂಗ್ ಬಂದು ನಿಮ್ಗೆ 5.5 ಲಕ್ಷ ಇದೆ ಸರ್. ಹಾ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಷ್ಟು ನೆಗೋಷಿಯಬಲ್ ನಾವು ನಿಮ್ಗೆ ಕೊಡ್ತೀವಿ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು 2016 ಮಾಡ್ಲು. ಹಾ 2016 ಮಾಡ್ಲು. ಇದು ನಿಮ್ಗೆ ಒಂದು 3.30 ಇದೆ ಸರ್. 330 Negotiable ಆಗುತ್ತೆ. ನೆಗೋಷಿಯಬಲ್ ಅಲ್ಲಿ ಸಿಗುತ್ತೆ. ಓಕೆ ಸೂಪರ್. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸಿಗುತ್ತೆ. ಹ್ಮ್. ಒಂದು 10 ರಿಂದ 20 ಸಾವಿರ ನೆಗೋಷಿಯಬಲ್ ಕೊಟ್ಟೆ ಕೊಡ್ತೀವಿ. ಓಕೆ ಸಿಸಿ ಎಲ್ಲ ನೀವೇ ತಕ್ಕೊಡ್ತೀರಾ? ಖಂಡಿತ ಸರ್, ಸಿಸಿ ತೆಗೆಸ್ಕೊಡ್ತೀವಿ. ಹ್ಮ್. ನಿಮ್ಗೆ ಅಕಸ್ಮಾತ್ ನಮ್ಮಲ್ಲಿ ಇನ್ಸೂರೆನ್ಸ್ ಅವೈಲೇಬಲ್ ಇದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿತ್ತು ಅಂದ್ರೆ ನಮ್ಮ ಹತ್ರ ಬೇಕಾದ್ರೆ ನೀವು ಕಟ್ಕೊಬಹುದು, ಇಲ್ಲ ನೀವೇ ಇನ್ಸೂರೆನ್ಸ್ ಕಟ್ಕೊಂಡ್ ಕೊಡ್ಬೋದು. Okay. ಅರೆ ವಿತೌಟ್ ಇನ್ಸೂರೆನ್ಸ್ ನಾವು ಯಾವುದೇ ಕಾರಣಕ್ಕೂ ಗಾಡಿ ರಿಲೀಸ್ ಕೊಡಲ್ಲ. ಓಕೆ ಕಸ್ಟಮರ್ ಆದ್ರೂ ಕಟ್ಕೊಬಹುದು, ಇಲ್ಲ ನೀವೇ Option ಇದೆ ಕಟ್ಕೊಟ್ಬಿಡಿ ಸರ್ ಅಂದ್ರೆ ನಾವು ಅಮೌಂಟ್ ಕಟ್ಕೊಡ್ತೀವಿ. ಪೇ ಮಾಡಿದ್ರೆ ಖಂಡಿತ ನೀವೇ ಇಲ್ಲ, ಯಾಕಂದ್ರೆ ನಮ್ ಗ್ಯಾರಂಟಿ ಇರುತ್ತಲ್ಲ ಸರ್ ನಾವು Okay. ಕಟ್ಟೋದಕ್ಕೆ. ಹೌದೌದು ಸರ್. ಇನ್ನೊಂದು ಶಿಫ್ಟ್ ಇದೆ ಸರ್ 2015 ಮಾಡಿ ಸರ್. ಇದು ಹಾ. 16 ಮಾಡ್ಲು. ಇದು ಒಂದು 3.5 ಲಕ್ಷ ಇದೆ. ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಕೊಡ್ತೀವಿ ನೆಗೋಷಿಯಬಲ್ ಆಗುತ್ತೆ. ಖಂಡಿತ. ಓಕೆ ಸರ್. ಇದು ನೋಡಿದ್ರೆ VDI 2011 ಮಾಡ್ಲು. ಓಕೆ 2011 ಮಾಡ್ಲು ಸರ್ ಇದು. ಹಾ. ಇದೊಂದು 2 ಲಕ್ಷ ಸರ್. ಯಾರು ಈಗ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನಮ್ಗೆ ಎಲ್ಲೋ ಬೋರ್ಡ್ ಗಾಡಿ ಬೇಕು ಅಂತ ಬಂದಾಗ 2 ಲಕ್ಷ ರೇಂಜ್ ಅಲ್ಲಿ ಇದೆ ಸರ್. ಖಂಡಿತ ಎಷ್ಟು ಒಂದು 20 ಸಾವಿರ ಇವ್ರಿಗೆ ನೆಗೋಷಿಯಬಲ್ ಕೊಡ್ತೀವಿ ಸರ್. 20,000 ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5 ಸಾವಿರ ಕಮ್ಮಿ, 25 ಸಾವಿರ ನೆಗೋಷಿಯಬಲ್. 2 ಲಕ್ಷದಲ್ಲೂ ಇನ್ನೂ ನೆಗೋಷಿಯಬಲ್ ಇನ್ನೂ ಆಗುತ್ತೆ. ಕಮ್ಮಿ ಒಂದ್ ಮಾಡ್ಕೊಡ್ತೀವಿ. ಚಿಕ್ಕ ಗಾಡಿ ತಗೊಳ್ಳೋದಕ್ಕಿಂತ ಡಿಸೈರ್ ತಗೊಂಡು ಆರಾಮಾಗಿ ಗಾಡಿ ಓಡಿಸ್ಕೊಬಹುದು. ಹೌದು. ಸೊ ಓಲಾ ಊಬರ್ ಅಲ್ಲಿ ಇನ್ನೂ ಎಲ್ಲಾದ್ರೂ ಎಷ್ಟು ಸರ್ ಗೊತ್ತಿದ್ರೆ ಗಾಡಿ ₹1 ಖರ್ಚಿಲ್ಲ ಸರ್. ಗಾಡಿ ಖರ್ಚಿಲ್ಲ. ನೋಡಿ ಹೊಸ ಟೈರ್ ಹಾಕಿದ್ದಾರೆ. ಹೌದು ಟೈರ್ ಕೂಡ ತೋರಿಸ್ತೀನಿ ಬೇಕಾದ್ರೆ. ಸೊ ನೋಡಿ ಟೈರ್ ಕಂಡೀಷನ್ ಕೂಡ 80% ಹೊಸ ಟೈರ್. 80% ಹೊಸ ಟೈರ್ ಸರ್. ಹೊಸ ಟೈರ್ ಹಾಕಿದ್ದಾರೆ. ಹೊಸ ಟೈರ್ ಹಾಕವ್ರೆ. ಬ್ಯಾಕಿಗೆ ಸ್ವಲ್ಪ ಹಳೆ ಟೈರ್ ಇದೆ, ಒಂದು ಅದು ಕೂಡ 50% ಇದೆ. ಸೊ ಒಂದು ಆರಾಮಾಗಿ ತಗೊಬಹುದು ಗಾಡಿ. ಒಂದು 10 ರಿಂದ 20 ಸಾವಿರ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಓಕೆ ಖಂಡಿತ. ಸರ್ ಇದು ಸರ್ ಇದು ನೋಡಿ ಸರ್, ಇದು 2007 ಮಾಡ್ಲಿದ್ದು. ಹಾ. ಇದು ಬಂದು ನಿಮ್ಗೆ ಒಂದ್ ಏನಿಲ್ಲ ಅಂದ್ರೆ 1 ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ. ಕೊಟ್ಬಿಡಿ ಸರ್, ನಾನೇ ಎತ್ಕೊಂಡು ಹೋಗ್ತೀನಿ ಕಡಿಮೆಗೆ. ಇನ್ನೂ ಕಮ್ಮಿ ಮಾಡ್ಕೊಡ್ತೀವಿ. 1 ಲಕ್ಷ Okay. ರೇಂಜ್ ಇದೆ, ಒಂದೊಂದು ಕಮ್ಮಿ 1 ಲಕ್ಷಕ್ಕಿಂತ ಇನ್ನೂ ಕಮ್ಮಿ ಸಿಗುತ್ತೆ. ಹೌದು. ಸರ್ ಇನ್ನೊಂದ್ ರೇಟ್ ಹೇಳಿ ಸರ್, ನಾನು ತಮ್ಮನೇಲ್ಗೆ ಹಾಕೊಂತೀನಿ. ಅದ ಇನ್ನೊಂದು ರೈಟ್ ಅದು ನೆಗೋಷಿಯಬಲ್ ನೋಡೋಣ ಸರ್. ನಿಮ್ಗೆ ಎಷ್ಟಾಗುತ್ತೆ ಬೇಕಾದ್ರೆ ಮಾತಾಡೋಣ, ಹೆಚ್ಚು ಕಮ್ಮಿ ಮಾಡಿಸಿ. ನಿಮ್ ಚಾನಲ್ ಕಡೆಯಿಂದ ಬಂದಿರೋದಕ್ಕೋಸ್ಕರ ನಿಮ್ಗೆ ಬೇಕಾದ್ರೆ ಇನ್ನೂ ಕಮ್ಮಿ ಒಂದ್ 90,000 ಮಾತಾಡೋಣ ಸರ್. ಇನ್ನೂ ಬೇಕಾದ್ರೆ 5 ಸಾವಿರ 85 ಸಾವಿರಕ್ಕೆ ಮಾಡ್ಸೋಣ ಬಿಡಿ ಸರ್. 85ಗೆ ಮಾಡೋಣ ಬಿಡಿ ಸರ್. ಓ ಸೂಪರ್ ಹಂಗ. ನೋಡಿ ಸರ್, ಇದು 2018 ಮಾಡ್ಲಿ ಸರ್. 8 ಇಯರ್ಸ್ ಪ್ಲಾಟಿನಾ ಅಂತಾರೆ ಸರ್. ಓಕೆ 2018 ಮಾಡ್ಲಿ ಗಾಡಿ ಇದು. ಹ್ಮ್. ಪ್ಲಾಟಿನಾ. ಇದು ಬಂದು ರೀ ನಂಬರ್ ಗಾಡಿ ಸರ್. ಯಾಕಂದ್ರೆ ಇರೋದು ಓಪನ್ ಆಗಿ ತೋರಿಸ್ಬಿಡೋಣ ನೋಡಿ. ಇದು ಬಂದು ರೀ ನಂಬರ್ ಗಾಡಿ ಅಂದ್ರೆ ಇದು MH ಗಾಡಿ. MH ಗಾಡಿಯಿಂದ ಕರ್ನಾಟಕ ಪಾಸಿಂಗ್ ಆಗಿದೆ. ಓಕೆ ಓಕೆ ಯಾಕಂದ್ರೆ ಗಾಡಿ ಒರಿಜಿನಾಲಿಟಿ ಇದೆ. ಇದು MH ದ MH ನಮ್ ಕೈಗೆ ಕರ್ನಾಟಕಕ್ಕೆ ಪಾಸಿಂಗ್ ಆಗಿ ರೆಡಿ ಇದೆ. ರೆಡಿ ಡಾಕ್ಯುಮೆಂಟ್. ಓಕೆ ಸಿಂಗಲ್ ಓನರ್ ಗಾಡಿ, ರೆಡಿ ಡಾಕ್ಯುಮೆಂಟ್ ಇದೆ. 18 ಮಾಡ್ಲು ಪ್ಲಾಟಿನಾ. ಓ ಸೂಪರ್. ಕಂಪ್ನಿ ಏನ್ sir ರೈಟ್ 6.5 ಮಾಡಿದೀವಿ ಸರ್ ಕೋಟಿಂಗ್. ಹಾ. 6,20,000 ಬಂದ್ರೆ ಕೊಡ್ತೀನಿ ಸರ್ ಗಾಡಿ. 6.20 6.25 ಅಪ್ರೂವಲ್ ಕೊಡ್ತೀನಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು ಬಂದು 2018 ಮಾಡಲು ಸರ್. ಇದನ್ನು ಹಾ. ಸೇಮ್ ಕಂಟಿನ್ಯೂ ಸರ್. 2018 ಮಾಡಲು ಗಾಡಿ ಸರ್. ಇದನ್ನು ETS GD ಸರ್. ಇದು 2018 ಮಾಡಲು ಗಾಡಿ. ಹಾ. ಇದು ನಿಮ್ಗೆ ಒಂದು 6.5 ಕೋಟಿಂಗ್ ಇದೆ ಸರ್. ಓಕೆ ಟೊಯೋಟಾ ಅಂದ್ರೇನೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟ್ಗಳು. ರೈಟ್ ಇರುತ್ತೆ ಅದೇ ಸರ್. ತರ ಅಂದ್ರೆ ಹೊರಗಡೆಗಿನ ನಾವು ಒಂದು 20,000 ಕಮ್ಮಿ ಕೊಡ್ತೀವಿ ಸರ್. ಕೊಟ್ಟೆ ಸಿಕ್ಕೇ ಸಿಗುತ್ತೆ. ಈವೆಂಟ್ ಬಂದ್ರೆ ನಿಮ್ ಹೊರಗಡೆಗಿನ ಕಮ್ಮಿಗೆ ಮಾರ್ಕೆಟಿಗಿಂತ ಇನ್ನೂ 23,000 ಖಂಡಿತ ಮಾಡ್ಕೊಡ್ತೀವಿ. ಸಿಗುತ್ತೆ ಇಲ್ಲಿ. 100% ಸರ್. ಅದೇ ರೀತಿ 2013 ಮಾಡ್ಲು ಸರ್. ಲೋ ಬಜೆಟ್ ಅಲ್ಲಿ ಕೇಳ್ತಾರೆ ಕೆಲವರು. ETS ಬೇಕು ಸರ್ ಕಮ್ಮಿ ಬಜೆಟ್ ಅಲ್ಲಿ ಅಂತ. 13 ಮಾಡ್ಲು. ಓಕೆ 2013. ಇದು ಬಂದು ನಾವು 4.5 ಕೋಟಿಂಗ್ ಮಾಡಿದೀವಿ ಸರ್. 4.5 ಕೋಟಿಂಗ್ ಮಾಡಿದೀವಿ. ಹಾ. ಹೆಚ್ಚು ಕಮ್ಮಿ ಒಂದು ನೆಗೋಷಿಯಬಲ್ ಕೊಡ್ತೀವಿ.
ಒಂದು 20,000-30,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ರೇಟ್ ಅಲ್ಲಿ ಕೊಡ್ತೀವಿ. ಹಂಗೆ ಇರಿ ಸರ್. ಸರ್ 2016 ಮಾಡಲು ವೈಟ್ ಬೋರ್ಡ್ ಗಾಡಿ ಸರ್ ಇದು. ವೈಟ್ ಬೋರ್ಡ್ ಗಾಡಿ. ಹೌದು, ವೈಟ್ ಬೋರ್ಡ್ ಗಾಡಿ ಮಹೇಂದ್ರ 2016 ಮಾಡಲು KUV ಸರ್. ಹಾ. ಮಹೇಂದ್ರ ಕಂಪ್ನಿದು KUV 100. ಓಕೆ. ಇದು ನೋಡಿ ಸರ್, ಒಂದು 5.5 ಕೋಟಿಂಗ್ ಮಾಡಿದೀವಿ ನಾವು. ನೆಗೋಷಿಯಬಲ್ ನೆಗೋಷಿಯಬಲ್ ಸಿಗುತ್ತೆ. ಸೊ ಹೊಸ ಗಾಡಿ ಇದ್ದಂಗೆ ಇದೆ. ನೋಡಿ ಹೆಚ್ಚಿಗೆ ಯೂಸ್ ಮಾಡಿಲ್ಲ, ರಫ್ ಅಂಡ್ ಟಫ್ ಯೂಸ್ ಮಾಡಿಲ್ಲ ಗಾಡಿ. ಹೌದಾ? ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೈಟ್ ಬೋರ್ಡ್ ಗಾಡಿಗಳು ನಮ್ಮಲ್ಲಿ ಬರೋದೇ ರೇರು. ರೇರ್. ಹೌದು, ಆ ಗಾಡಿಗಳು ಬಂದ್ರೆ ಗಾಡಿ ಬಂದ್ರು ಇರೋದು ಇಲ್ಲ, ಮೂವ್ಮೆಂಟ್ ಹೋಗ್ಬಿಡ್ತವೆ ಗಾಡಿ. ಹೌದು ಸರ್. ಸ್ಕಾರ್ಪಿಯೋ ಇದೆ ಸರ್. ಸ್ಕಾರ್ಪಿಯೋ ಇದೆ ಸರ್, ಇದು 2007 ಮಾಡಲು ಸರ್. ಇದು 7 ಮಾಡಲು ನೋಡಿ ಸರ್, 2007 ಸ್ವಲ್ಪ ಹಳೇದು. ನೋಡಿ ಗಾಡಿನ ತೋರಿಸ್ತೀನಿ ನಿಮ್ ಸುತ್ತಮುತ್ತನು. ನಿಮ್ಗೆ 2007 ಮಾಡಲು ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ಗಾಡಿ ಇದೆ ಸರ್. FC ಇನ್ನು 4-5 ವರ್ಷ FC ಐತೆ ಸರ್. ಗಾಡಿ ಮಾತ್ರ ಹೈ ಕ್ಲಾಸ್ ಆಗಿದೆ, ನಂಬರ್ 1 ಆಗಿದೆ ಗಾಡಿ ನೋಡಕ್ ಮಾತ್ರ. ಸೊ ನಾನು ಅವಾಗ್ಲೇ ಸ್ಟಾರ್ಟ್ ಮಾಡಿದ್ರು ಬಿಡ್ಡಿಂಗ್ ಇರೋವಾಗ ಚೆಕ್ ಮಾಡಿದೆ. ಸೌಂಡ್ ಕೂಡ ಅಷ್ಟೇ ನೀಟಾಗಿದೆ. ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ನೋಡ್ಕೊಬಹುದು. ಮ್ಯಾಗ್ವಿಲ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಸರ್. ಏನ್ ರೇಟ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ ಕಂಪ್ನಿ ಕಡೆಯಿಂದ ನಾವು 275 ಕೋಟಿಂಗ್ ಮಾಡಿದೀವಿ. ಹಾ. ಏನಿಲ್ಲ, ಒಂದು 2.5 ಇಂದ 2.40 ಒಳಗಡೆ ಬಂದ್ರೆ ಕೊಟ್ಬಿಡ್ತೀವಿ ಸರ್. ಸಿಕ್ಬಿಡುತ್ತೆ ಖಂಡಿತ. 2027 ತನಕ ಫ್ರೆಶ್ FC ಮಾಡಿಸಿದೆ ಸರ್. ಓಕೆ ಸರ್, ಸೂಪರ್. ಒರಿಜಿನಲ್ RC ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಸ್ಕಾರ್ಪಿಯೋ ನೋಡ್ಕೊಬಹುದು ಸರ್. ನಿಂತ್ಕೊಳ್ಳಿ ಸರ್ ಪಕ್ಕದಲ್ಲಿ. ಅದಿಲ್ಲ ಡೀಟೇಲ್ಸ್. ಸೊ 2 ವೀಲರ್ ಫ್ಯಾನ್ಸ್ ತುಂಬಾ ಇದ್ದೀರಾ. 2 ವೀಲರ್ಗೋಸ್ಕರನೇ, ನಿಮ್ಗೋಸ್ಕರನೇ, 2 ವೀಲರ್ ಫ್ಯಾನ್ಸ್ಗೋಸ್ಕರನೇ ಇವತ್ತೊಂದು 2 ವೀಲರ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ಸೋಲೂರಲ್ಲೇ ಶ್ರೀರಾಮ್ ಆಟೋ ಮಾಲ್ ಅಲ್ಲೇ 2 ವೀಲರ್ ಕೂಡ ಆಕ್ಷನ್ ಬಿಡ್ತಾರೆ. ಸೊ ಇವೆಲ್ಲ ರೆಡಿ ಆಗಿ ನಿಂತಿರೋ ಅಂತವು. ಇನ್ನು ಸ್ವಲ್ಪ ದಿನ ಅಂದ್ರೆ ಇನ್ನೂ ಅಪ್ರೂವಲ್ ಬಂದಿಲ್ಲ. ಅಪ್ರೂವಲ್ ಬಂದಿದ ತಕ್ಷಣ ಈ 2 ವೀಲರ್ಸ್ ಎಲ್ಲಾನು ಆಕ್ಷನ್ ಬರ್ತವೆ. ಆಲ್ಮೋಸ್ಟ್ ಅವ್ರು ಎಲ್ಲಾನು ಸ್ಕೂಟಿ ಟೈಪೇ ಇದೆ. ಹೋಂಡಾ ಆಕ್ಟಿವ್ ಆಗ್ಲಿ, ಯಾವ್ದಾದ್ರು ಇದಾಗ್ಲಿ, ಡ್ಯೂಕ್, ಎಕ್ಸೆಲ್. ಸೊ ಎಲ್ಲ ಈ ತರವೇ ಜಾಸ್ತಿ ಇದೆ. ಗಾಡಿಗಳೇ ಸರ್ ಅರ್ಧ. ನಮ್ ಸಾರ್ ಏನ್ ಹೇಳ್ತಾ ಇದ್ರಿ ಅಂದ್ರೆ ಇನ್ನೂ 15 ದಿನ ಇದನ್ನ ಬಿಡಲ್ಲ, ಅಪ್ರೂವಲ್ ಬಂದಿಲ್ಲ. ಅಪ್ರೂವಲ್ ಬಂದಾದ್ಮೇಲೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸತಿ ನೀವು ವಿಸಿಟ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಅವರು ರೆಡಿ ಇದ್ರೆ ನಿಮ್ಗೆ ಯಾವ ಗಾಡಿ ಬೇಕೋ ತೋರಿಸಿದ್ರೆ ಹೇಳ್ತಾರೆ. ಸೊ ವಿತ್ ಎಲೆಕ್ಟ್ರಿಕಲ್ ಗಾಡಿ ಕೂಡ ಬಂದಿದೆ. ಹೀರೋ ಸ್ಪ್ಲೆಂಡರ್ ಇದೆ, ಮತ್ತೆ ಇಲ್ಲಿ ನೋಡಿ CT 100, ಬಜಾಜ್ CT 100 ಇದೆ. 110. 2-3 ತಿಂಗಳಿಂದ ನಾನು 2 ವೀಲರ್ ಇಲ್ಲಿ ನೋಡಿಲ್ಲ, ಈಗ ಸ್ಟಾಕ್ ಆಗ್ತಿದಾವೆ. ಹೊಸ ಸ್ಪ್ಲೆಂಡರ್ಗಳಿದಾವೆ. ಸೊ ನಿಮ್ಗೆ ಶೋರೂಮ್ ಪ್ರೈಸ್ ಗಿಂತ ಏನಿಲ್ಲ ಅಂದ್ರೂ 20-30 ಸಾವಿರ ಹೆಚ್ಚು ಕಮ್ಮಿ ಸಿಗುತ್ತೆ. ಖಂಡಿತ ಸರ್, ಇನ್ನೂ ಜಾಸ್ತಿ ಸಿಗುತ್ತೆ. ನೋಡಿ ಹೊಸ ಗಾಡಿಗಳು ಎಲ್ಲ ಮ್ಯಾಗ್ವೀಲ್ ಎಲ್ಲ ಇದಾವೆ. ಎಲೆಕ್ಟ್ರಿಕ್ ಗಾಡಿ ಕೂಡ ಒಂದಿದೆ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದೆ. ಹೋಂಡಾ ಆಕ್ಟಿವಾ ಇದೆ. ಸೊ ಇಲ್ಲೊಂದು ಪ್ಯಾಷನ್ ಪ್ರೋ ಇದೆ. ಸೊ ನಿಮ್ಗೆ 2 ವೀಲರ್ ಬೇಕು ಅನ್ನೋರು ಖಂಡಿತ ವಿಸಿಟ್ ಕೊಡಿ. ಇವೆಲ್ಲ ಸೇಲಿಗೆ ಬಂದ್ರೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ನಿಮ್ಗೆ ಒಂದೇ ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. 2023 ಮಾಡಲು ಗಾಡಿ ಸರ್, ಬರೀ 1 ವರ್ಷದ ಗಾಡಿ. ಓಕೆ. 2023 1 ವರ್ಷದ ಗಾಡಿ. ಐಚರ್ ಪ್ರೋ 1315 ಸರ್. ಇದು ಐಚರ್ ಪ್ರೋ 1315 ನೋಡಿ, ಇಲ್ಲಿ ಇದೆ. 1315 ಅನ್ನೋದು ಸೈಜ್ ಅಲ್ವಾ ಸರ್? ಹೌದು, ಕಂಟೈನರ್ ಸೈಜ್. ಅದ್ರದ್ದು ಇದು ಕೋಡ್ ಬಂದಿದ್ದು 1315 XP. 1315 XP. ಓಕೆ. 3015 XP ಅಂತ ಪ್ರೋ ಅಂತ. ಬಾಡಿ ಲೆಂತ್ ಬಂದಿ ನಿಮ್ಗೆ 19 ಫೀಟ್ ಬಾಡಿ ಸರ್ ಇದು. ಓಕೆ. 19 ಫೀಟ್ ಬಾಡಿ ಇದೆ. 2023 ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಬಾಡಿ ಒಂದ್ಸತಿ ತೋರಿಸ್ಬಿಡ್ತೀನಿ ಸರ್. 19 ಫೀಟ್ ಇದೆ ಸರ್. ಎಲ್ಲ ಇದ್ರದ್ದು ಬಂದು ಯಾವ್ದೇ ಕಸ್ಟಮರ್ ಇದು ಲೈಕ್ ಮಾಡಿದ್ರು ಓಕೆ, ನಿಮ್ ಚಾನಲ್ ರೆಡಿ ಇದೆಯಲ್ಲ ಕೊಟೇಶನ್ ಕೊಡಕ್ಕೆ ಸರ್. ಗಾಡಿ ಸೇಲ್ ರೆಡಿ ಇದೆಯಲ್ಲ? ಹೌದು ಸರ್, ರೆಡಿ ಇದೆ. ಈ ಗಾಡಿ ರೆಡಿ ಇದೆ ಇವಾಗ ಸೇಲ್ಗೆ. ಸೊ ಕಂಟೈನರ್ ನೋಡಿ, ಟೈರ್ ಎಲ್ಲ ಹೊಸ ಟೈರ್, ಎಲ್ಲ ಹೊಸ ಗಾಡಿ ಸರ್. ಬರೀ 1 ವರ್ಷದ ಗಾಡಿ. 7 ಸ್ಪೀಡ್ ಗಾಡಿ. ಈಗ ರೆಡಿ ಇದೆ ಸರ್ ಇದು. ಸರ್ ಏನ್ ಸರ್ ಯಾರು ಮಾಡಲ್ ಏನ್ ಹೇಳಿ? 2023 ಮಾಡಲು, ಲೇಟೆಸ್ಟ್ ಮಾಡಲು. ಲೇಟೆಸ್ಟ್ ಹೋದ ವರ್ಷದ ಗಾಡಿ. ಓಕೆ 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 ಸರ್, ಒಂದು ಪ್ರೈಸ್ ಹೇಳಿ ಸರ್ ಅದಿತ್ತು. ಸರ್ ಇದು ಪ್ರೈಸ್ ಬಂದಿ ಇನ್ನೂ ಅದು ಕೋಟಿಂಗ್ ಇಲ್ಲ, ಬಂದಿ ನೆಗೋಷಿಯಬಲ್ ಅಲ್ಲಿ ಮಾತಾಡ್ಬಿಟ್ಟು ಕೋಟಿಂಗ್ ಕೊಟ್ರೆ ಓಕೆ, ಒಂದು ಅವರು ಪ್ರೈಸ್ ಇಷ್ಟು ಅಂತ ನಮ್ಗೆ ಏನಾದ್ರು ಕೋಟಿಂಗ್ ಕೊಟ್ರೆ ನಾವು ಅದ್ರ ಮೇಲೆ ಶೋರೂಮ್ ಗಿಂತ ಮ್ಯಾಕ್ಸಿಮಮ್ ಕಮ್ಮಿ ಸಿಗುತ್ತೆ. ಸೀಸಿಂಗ್ ಗಾಡಿ ಅಲ್ವಾ, ನಿಮ್ಗೆ ತುಂಬಾ ಸರ್ ಪಕ್ಕದಲ್ಲಿ ಹೊಸ ಗಾಡಿಗಿನ್ನ ನಿಮ್ಗೆ ಚೀಪ್ ರೇಟ್ ಅಲ್ಲಿ 1-2 ಲಕ್ಷಕ್ಕೆ ಕಮ್ಮಿ ಸಿಗುತ್ತೆ ಸರ್. ಇನ್ನೂ ಕಮ್ಮಿಗೆ ಸಿಗುತ್ತೆ ಸರ್.
ಓಕೆ. ಕೊಟೇಶನ್ ಕೊಟ್ರೆ ನಿಮ್ಗೆ ಹ್ಮ್. ಇನ್ನು ಬೆಸ್ಟ್ ಡೀಲರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ಓ ಸೂಪರ್. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಡೀಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ. ಸರ್ ಈ ಗಾಡಿ ಸೇಲ್ಗಿದ್ಯಾ? ಇಲ್ಲ ಸರ್, ಈ ಗಾಡಿ ಇಲ್ಲ ಸರ್, ಸೇಲ್ಗಿಲ್ಲ. ಹಾ. ಈಗ ನಮ್ಗೆ ಇಷ್ಟು ಗಾಡಿಗಳಲ್ಲಿ ಲಿಸ್ಟ್ ಅಲ್ಲಿ ಕೊಟ್ಟಿರೋ ಬಂದಿರೋ ಗಾಡಿ ಇವಾಗ ಸದ್ಯಕ್ಕೆ ರೆಡಿ ಅಪ್ರೂವಲ್ ಇರೋ ಗಾಡಿ ಇದು ಸರ್. ಅದು ಒಂದು ಗಾಡಿ. ಒಂದು ಗಾಡಿ ಸೇಲ್ ರೆಡಿ ಅಪ್ರೂವಲ್ ಇದೆ. ಓಕೆ. ಇದು ಬಿಟ್ರೆ ಅಲ್ಲೊಂದು ಗಾಡಿ ಇದೆ, ಅದೊಂದು ಗಾಡಿ ತೋರ್ಸೋದು ಸರ್. 2023 ಮಾಡಲು ಅನ್ರಿಜಿಸ್ಟರ್ಡ್ ಗಾಡಿ ಸರ್ ಇದು. ರಿಜಿಸ್ಟರ್ ಆಗಿಲ್ಲ, ಅನ್ರಿಜಿಸ್ಟರ್ಡ್. 2023 ಹೋದ ವರ್ಷದ ಗಾಡಿನೇನೆ. ಓಕೆ. 21 Pro 21. ಈಗ ಯಾರು ತಗೊಂಡ್ರೆ ಅವರೇ ಫಸ್ಟ್ ಓನರ್? ಹೌದು, ತಗೊಂಡವ್ರು ರಿಜಿಸ್ಟರ್ ಮಾಡ್ಕೊಬೇಕು. ಓಕೆ. 21 10 ಇದು ರೆಡಿ ಅಪ್ರೂವಲ್ ಇರೋ ಸರ್ ಗಾಡಿ. ಇದನ್ನ ಯಾರು ಬೆಸ್ಟ್ ಕೊಟೇಶನ್ ಕೊಟ್ರೆ ಅಪ್ರೂವಲ್ ಬರುತ್ತೆ ಸರ್. ಈಗ ತಗೊಂಡವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಡ್ತೀರಾ? 29-30 ಫಾರ್ಮ್ ಸೆಟ್ ಕೊಡ್ತೀವಿ ಸರ್ ನಾವು. ಅವರು ಡಾಕ್ಯುಮೆಂಟ್ಸ್ ಒರಿಜಿನಲ್ RC ಕಾರ್ಡ್ ಸಿಗಲ್ಲ. ಓಕೆ. ಯಾಕಂದ್ರೆ ಇದು ಬಂದಿದ್ದು ನಮ್ದು ಸಿಸಿ ಗಾಡಿ ಆಗಿರೋದ್ರಿಂದ ಬ್ರಾಂಚ್ ಅಲ್ಲಿ ಸಿಕ್ಕಿದ್ರೆ ಸಿಗುತ್ತೆ. ಓಕೆ. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗುತ್ತೆ, ನಾವು CC ಫಾರ್ಮ್ ತರ್ಸ್ಕೊಡ್ತೀವಿ. 29-30 ಫಾರ್ಮ್ CC ಫಾರ್ಮ್ ತರ್ಸ್ಕೊಡ್ತೀವಿ. ಅದನ್ನ ತಗೊಂಡೋಗ್ಬಿಟ್ಟು ಅವರು RTO ದಲ್ಲಿ ರೆಡಿ ಮಾಡ್ಸ್ಕೊಬೇಕಾಗುತ್ತೆ. ರೆಡಿ ಮಾಡಿಸ್ಕೊಂಡು 23 ಮಾಡ್ಲು ಸರ್. ಸರ್ ಎಷ್ಟು ಆಗ್ಬೋದು ಒಂದು ಡಾಕ್ಯುಮೆಂಟ್ಸ್ ಖರ್ಚು? ಸರ್ ಡಾಕ್ಯುಮೆಂಟ್ ಖರ್ಚು ದೊಡ್ಡ ಗಾಡಿಗಳಿಗೆಲ್ಲ ಅಪ್ರಾಕ್ಸಿಮೇಟ್ ಆದ್ರೆ ಏನಿಲ್ಲ ಅಂದ್ರೆ ಒಂದು 50,000 ತನಕ ಆಗ್ಬೋದು ಸರ್. ಆಗ್ಬೋದು ಅಷ್ಟೇ. ಸೊ ಈಗ ಡಾಕ್ಯುಮೆಂಟ್ಸ್ ಸೇರಿ ಒಂದು ಮಾರ್ಕೆಟ್ ಗಿಂತ ಕಮ್ಮಿ ಸಿಗುತ್ತಲ್ಲ? ಖಂಡಿತ ಸರ್. ಇದು ಅವ್ರಿಗೆ ಹೇಳೋದಲ್ಲ, ಬೆಸ್ಟ್ ಪ್ರೈಸ್ ಡೀಲರ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬೆಸ್ಟ್ ಕೊಟೇಶನ್ ಕೊಟ್ರೆ ಅವರು ಇವಾಗ ಯಾವ ಪಾರ್ಟಿನೇ ಆಗ್ಲಿ ಯಾರೇ ಆಗ್ಲಿ ಬೆಸ್ಟ್ ಕೊಟೇಶನ್ ಕೊಟ್ರೆ ಡೀಲರ್ ರೇಟ್ ಅಲ್ಲಿ ಅವ್ರಿಗೆ ಅಪ್ರೂವಲ್ ಬರುತ್ತೆ. ಲಾರಿಗಳು ಮೇಂಟೈನ್ ಮಾಡೋರಿಗೆ ಗೊತ್ತಿರುತ್ತೆ ಕಂಟೈನರ್ ಗಾಡಿಗಳು ಸರ್. ಇದು ವಿತ್ ಕಂಟೈನರ್, ಫಿಕ್ಸೆಡ್ ಕಂಟೈನರ್ ಆಗಿದೆ. 21 ಯಾರಾದ್ರೂ ಕೊರಿಯರ್ ಮಾಡೋರಿದ್ರೆ, ಲಾಂಗ್ ರೂಟ್ ಹೊಡಿಯೋರಿದ್ರೆ ಖಂಡಿತ ಯೂಸ್ ಆಗುತ್ತೆ. ವಿಸಿಟ್ ಕೊಡಿ ಸರ್. ಇದು ಕಂಟೈನರ್ ಏನ್ ಸರ್ ಸೈಜ್? ಸರ್ ಇದು ಕಂಟೈನರ್ ಬಂದು ನಿಮ್ಗೆ 22 ಫೀಟ್ ಇರೋಗಿದೆ ಸರ್. ಇದು 22 ಫೀಟ್ ಇರುತ್ತೆ. ಹೊಸ ಗಾಡಿ ತಂದು ನಿಲ್ಸಿರೋದು ಅಷ್ಟೇನೆ. ಸೊ ಒಂದು ಚೆಕ್ ಮಾಡ್ಕೊಂಡು ಯಾರಿಗಾದ್ರೂ ಬೇಕಿದ್ರೆ ಒಂದು ಕೊಟೇಶನ್ ಹಾಕೊಳ್ಳಿ. ಬೆಸ್ಟ್ ಕೊಟೇಶನ್ ಕೊಟ್ರೆ ಗ್ಯಾರಂಟಿ ಅಪ್ರೂವಲ್ ಬರುತ್ತೆ ಸರ್. ಐಚರ್ Pro 2110. ನಿಮ್ ಕಂಟೈನರ್ ತೋರಿಸ್ಬೇಕು ಅಂತ ನಾನು ಇಷ್ಟು ದೂರ ಹೋಗ್ತಾ ಇದ್ದೀನಿ. 22 ಫೀಟ್ ಅನ್ಕೊಂತೀನಿ. ಸೊ ನೋಡ್ಕೊಳ್ಳಿ. ಈ ಗಾಡಿ ಆಲ್ರೆಡಿ ಅಪ್ರೂವಲ್ ಬಂದಿದೆ. ಬೇಕು ಅನ್ನೋರು ಬಂದು ವಿಸಿಟ್ ಕೊಡಿ ಸರ್. ನೀವು ಯಾವುದೇ ರೀತಿ ಇಲ್ಲಿ ಬರೋ ಟೈಮಲ್ಲಿ ಯಾವಾಗಲೇ ಆದ್ರೂ ಅಷ್ಟೇ BLR ವಾಹನ್ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಇಲ್ಲಿ ಬನ್ನಿ ಸರ್. ನಿಮಗೆ ಎಲ್ಲ ನೆಗೋಷಿಯಬಲ್ ಗಾಡಿಗಳು ರೈಟ್ ಅಲ್ಲಿ ನಿಮಗೆ ಆ ಚಾನಲ್ ಹೆಸರು ಹೇಳಿದ್ರೆ, ಚಾನಲ್ ಕಡೆಯಿಂದ ಬಂದ್ರೆ ನೀವು ಇಲ್ಲಿ ಗಾಡಿನ ನಾವು ನಿಮ್ಗೆ ಸ್ಪೆಷಲ್ ಆಗಿ ಒಂದು 5,000 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಓಕೆ, ಸೂಪರ್ ಸರ್.